ಹಾಯ್, ನಾನು ಡಾಕ್ಟರ್ ಮಾನ್ಸಾ, ವಿ.ಕೆ. ಹಾಸ್ಪಿಟಲ್, ದೊಡ್ಡಬಳ್ಳಾಪುರ. ಇವತ್ತು ನಾನು ಏನು ಹೇಳಕೊಟ್ಟಿದ್ದೀನಿ ಅಂತ ಹೇಳಿದರೆ, ನಾಸಿಯಾ ಆ್ಯಂಡ್ ವಾಮಿಟಿಂಗ್ ಪ್ರೆಗ್ನೆನ್ಸಿ. ಹೌದು, 50-80% ಮಹಿಳೆಯರು, ಗರ್ಭಿಣಿಯರು ಆಸ್ಪತ್ರೆಗೆ ಬರುವಂತಹ ಒಂದು ಸಮಸ್ಯೆ. ಯೂಶ್ವಲಿ ವಾಮಿಟಿಂಗ್ ಅನ್ನೋದು 9 ವಾರದೊಳಗಡೆ ಸ್ಟಾರ್ಟ್ ಆಗುತ್ತೆ. ಅದರ ಅರ್ಥ ಮಗು ಒಳಗಡೆ ಚೆನ್ನಾಗಿ ಬೆಳವಣಿಗೆ ಆಗ್ತಿದೆ ಅಂತ ಅರ್ಥ. ಬಿಕಾಸ್ ಅದು ಹಾರ್ಮೋನ್ ಉತ್ಪತ್ತಿ ಆಗ್ತಿದೆ, ಅದರಿಂದ ವಾಮಿಟಿಂಗ್ ಆಗುತ್ತೆ. ಇದು ಬಿಟ್ಟು ಹಾರ್ಮೋನ್ ವೇರಿಯೇಷನ್ ಬಿಟ್ಟು ಬೇರೆ ಏನು ಕಾರಣಗಳಿರ್ಬೋದು ವಾಮಿಟಿಂಗ್ ಆಗೋಕ್ಕೆ ಅಂತ ಹೇಳಿದರೆ, ಶುಗರ್ ಅನ್ಕಂಟ್ರೋಲ್ಡ್ ಇತ್ತು ಅಂತ ಹೇಳಿದರೆ, ಥೈರಾಯ್ಡ್ ತುಂಬ ಜಾಸ್ತಿ ಇದೆ ಅಂತ ಹೇಳಿದರೆ, ಅಥವಾ ತನ್ನದೇ ಮಾನಸಿಕ ಪ್ರಾಬ್ಲಮ್ಸ್ಗಳಾಗಿರ್ಬೋದು, ಅದರಿಂದ ಆಗಿರ್ಬೋದು, ಇಲ್ಲ ಪಿತ್ತಕೋಶದಲ್ಲಿ ಕಲ್ಲಿರೋದಾಗಿರ್ಬೋದು, ಇಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಆಗಿರ್ಬೋದು, ಅವ್ರ ಇನ್ಫೆಕ್ಷನಿಂದ ಆಗಿರ್ಬೋದು, ಕಿಡ್ನಿದ ಸಮಸ್ಯೆಗಳಿಂದ ಆಗಿರ್ಬೋದು, ಇವೆಲ್ಲ ಹಲವಾರು ಕಾರಣಗಳಿದೆ. ಈ ವಾಮಿಟಿಂಗಿಂದ ತಾಯಿಗೆ ಏನೇನು ಅಡ್ಡ ಪರಿಣಾಮ ಆಗುತ್ತೆ? ಒಂದು ಸಿವಿಯರ್ ಡಿಹೈಡ್ರೇಷನ್. ಈ ಸಿವಿಯರ್ ಡಿಹೈಡ್ರೇಷನಿಂದ ಏನಾಗ್ಬೋದು ಅಂತ ಹೇಳಿದರೆ, ರಕ್ತ ಹೆಪ್ಪುಗಟ್ಟೋ ಚಾನ್ಸಸ್ ಇರಬಹುದು, ಎನ್ಸೆಫಲೋಪತಿ ಅಂತ ಹೇಳ್ತೀವಿ, ಬ್ರೈನಿಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ಬೋದು, ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸಸ್ ಆಗ್ಬೋದು. ಇಷ್ಟೆಲ್ಲ ತಾಯಿಗೆ ಅಡ್ವರ್ಸ್ ಎಫೆಕ್ಟ್ಸ್ ಇದೆ. ಮತ್ತು ಮಗುಗೆ ಏನು ತೊಂದರೆಗಳಾಗ್ಬೋದು ಅಂತ ಹೇಳಿದರೆ, ಮಗುವಿನ ಬೆಳವಣಿಗೆ ಕುಂಠಿತ ಆಗುತ್ತೆ. ತಾಯಿಗೆ ನ್ಯೂಟ್ರಿಷನ್ ಇಲ್ಲ ಅಂತ ಹೇಳಿದರೆ ಮಗುಗೂ ನ್ಯೂಟ್ರಿಷನ್ ಇರಲ್ಲ, ಮಗುವಿನ ತೂಕ ಕಮ್ಮಿ ಆಗ್ತಾ ಹೋಗುತ್ತೆ. ಇದನ್ನು ನಾವು ಹೇಗೆ ಪ್ರಿವೆಂಟ್ ಮಾಡ್ಬೋದು ಅಂದರೆ, ಯೂಶ್ವಲಿ ನಾವು ಅಡುಗೆಯಲ್ಲಿ ಶುಂಠಿಯನ್ನು ಬಳಸೋದ್ರಿಂದ ಇಟ್ ಇಸ್ ಅನ್ ಆ್ಯಂಟಿ-ಎಮೆಟಿಕ್ ಪ್ರಾಪರ್ಟಿ, ವಾಮಿಟಿಂಗ್ನ ಕಮ್ಮಿ ಮಾಡ್ಬೋದು. ಇನ್ನೊಂದು ಏನಂತ ಹೇಳಿದರೆ, ಒಂದೇ ಸಲ ಜಾಸ್ತಿ ನಾವು ಊಟ ಮಾಡೋದ್ರ ಬದಲು ಊಟನ ಸ್ಪ್ಲಿಟ್ ಮಾಡಿ, ಲೈಕ್ 1-2 ಗಂಟೆಗೂ ಸ್ವಲ್ಪ ತಿನ್ನೋದು, ಆ ಥರ ಪ್ರಾಕ್ಟೀಸ್ ಮಾಡಬೇಕು. ಇನ್ನೊಂದು, ಅತಿಯಾದ ಮಸಾಲೆ ವಾಸನೆಗಳಾಗಿರ್ಬೋದು, ಅವೆಲ್ಲ ಇರಿಟೇಟ್ ಮಾಡುತ್ತೆ, ಅದನ್ನು ಅವಾಯ್ಡ್ ಮಾಡಬೇಕು. ತುಂಬ ಸ್ಪೈಸಿ ಐಟಮ್ಸ್, ತುಂಬ ಖಾರ, ಮಸಾಲ, ಫ್ಯಾಟಿ ಈ ಐಟಮ್ಸ್ನ ಕಮ್ಮಿ ಮಾಡಬೇಕು. ಕಾರ್ಬೋಹೈಡ್ರೇಟ್ಸ್ನ ಸ್ವಲ್ಪ ಕಮ್ಮಿ ಮಾಡಬೇಕು. ಇನ್ನು ಪ್ರೋಟೀನ್ ಅಂಶನ ಜಾಸ್ತಿ ನಾವು ತೊಗೊಳಕ್ಕೆ ಶುರು ಮಾಡಬೇಕು. ಪ್ರೋಟೀನ್ ಮೊಳಕೆ ಕಟ್ಟಿದ ಕಾಳು, ಧಾನ್ಯಗಳಾಗಿರ್ಬೋದು, ಹಾಲು, ಮೊಸರು, ಈ ಥರ ಮೆಟೀರಿಯಲ್ಸಿಂದ ನಾವು ಕನ್ಸ್ಯೂಮ್ ಮಾಡೋದ್ರಿಂದ ತಡೆಗಟ್ಬೋದು.